ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ದೇವ್ರ ಸಾಮಾನು ತೊಳಿತಾ ಇದ್ದೀನಿ. ಭಾನುವಾರ ನಾನ್ ವೆಜ್ ಮಾಡಿದ್ವಿ ಅಲ್ವಾ, ಹಂಗಾಗಿ ಸೋಮವಾರ ಪೂರ್ತಿ ಕ್ಲೀನಿಂಗ್ ಇರುತ್ತೆ. ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಕಳಿಸಿ ಅವ್ರು ಹೋದ್ಮೇಲೆ ಕೆಲಸ ಮಾಡೋದಕ್ಕೆ ಶುರು ಹಚ್ಕೊಂಡ್ರೆ ಇನ್ನು ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ. ಟೈಮೇ ಸಿಕ್ಕಲ್ಲ, ಸಂಜೆವರೆಗೂ ಪೂರ್ತಿ ಕ್ಲೀನಿಂಗ್ ಇರುತ್ತೆ. ಮಂಗಳವಾರ ಎದ್ದು ಪೂಜೆ ಮಾಡ್ಕೊಳ್ಳೋದು, ಆದ್ರೆ ಸೋಮವಾರ ಸಾಯಂಕಾಲ ಪೂಜೆ ಮಾಡ್ತೀನಿ. ಆಗಿಲ್ಲ ಅಂತಂದ್ರೆ ಮಂಗಳವಾರ ಎದ್ದು ಪೂಜೆ ಮಾಡ್ಕೊಳ್ಳೋದು. ಹೆಂಗಿದ್ರು ಮನೆ ದೇವ್ರ ವಾರ ಅಲ್ವಾ, ಮಂಗಳವಾರದ ದಿನ. ನಮ್ಮ ಮನೆ ದೇವ್ರ ವಾರ ಯಾವತ್ತು ಅಂದ್ರೆ ಶನಿವಾರ ಮತ್ತೆ ಮಂಗಳವಾರ ಇರುತ್ತೆ. ಹಂಗಾಗಿ ಮಂಗಳವಾರ ಒಂದೇ ಸಲ ಪೂಜೆ ಮಾಡ್ಕೊಳ್ಳೋದು ಅಂತ ಅನ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸೋಮವಾರ ಪೂರ್ತಿ ಕ್ಲೀನಿಂಗ್ ಇಟ್ಕೊಂಡ್ಬಿಡ್ತೀನಿ. ಇನ್ನು ನಮ್ಮ ಮನೇಲಿ ಹೆಂಗಪ್ಪ ಅಂತಂದ್ರೆ ಡೈಲಿ ಪೂಜೆ ಮಾಡೇ ಮಾಡ್ತೀವಿ. ಅಂದ್ರೆ ಕ್ಲೀನಿಂಗು ನಾನ್ ವೆಜ್ ಮಾಡಿದ್ದಿನ ಫುಲ್ ಕ್ಲೀನ್ ಮಾಡ್ಬಿಡ್ತೀನಿ. ದೇವ್ರ ಪಾತ್ರೆ ತೊಳೆಯಕ್ ಹೋಗಲ್ಲ. ದೇವ್ರ ಪಾತ್ರೆ 15 ದಿನಕ್ಕೊಂದ್ಸಲಿ ತೊಳೆಯೋದಷ್ಟೇನೆ. ಕ್ಲೀನಿಂಗ್ ಮಾತ್ರ ಕಂಪಲ್ಸರಿ ಒಂದ್ ವಾರಕ್ಕೊಂದ್ಸಲ ಇದ್ದೇ ಇರುತ್ತೆ. ಗಂಜಲ ಹಾಕಿ ನೆಲ ಎಲ್ಲ ಒರೆಸ್ಕೊಂಡು ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ನನಗೆ ಮನ್ಸಿಗೆ ಸಮಾಧಾನ ಆಗಂಗೆ ಲಾಸ್ಟ್ ಅಲ್ಲಿ ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ತೀನಿ. ನನಗೆ ಒಟ್ಟಿನಲ್ಲಿ ಸಮಾಧಾನ ಆಗ್ಬೇಕು ಮನ್ಸಿಗೆ. ನಾನ್ ಹೆಂಗಂತಂದ್ರೆ ಒಂದೇ ಕೆಲಸ ಮಾಡ್ಲಿ ಎರಡೇ ಕೆಲಸ ಮಾಡ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಮನ್ಸಿಗೆ ಸಮಾಧಾನ ಆಗ್ಬೇಕು ನನಗೆ. ಆ ರೀತಿ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೇನೆ ಸಮಾಧಾನ ಆಗಂಗೆ ನಾನು ಕೆಲಸ ಮಾಡೋದು. ಒಂದೇ ಕೆಲಸ ಆಗ್ಲಿ 10 ಕೆಲಸ ಆಗ್ಲಿ ನೀಟಾಗಿ ಮಾಡ್ಬೇಕು ಕೆಲಸ. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ನಿಧಾನ ಆದ್ರೂ ಪರವಾಗಿಲ್ಲ ಸಂಜೆವರೆಗೂ ಮಾಡ್ತೀನಿ. ಸುಧಾರ್ಸ್ಕೊಂಡ್ ಮಾಡ್ತೀನಿ. ಹಿಂದಿಂದೆ ಮಾಡಕ್ ಹೋಗಲ್ಲ. ಹಿಂದಿಂದೆ ಮಾಡಿದ್ರೆ ನನಗೂ ಸುಸ್ತಾಗುತ್ತೆ. ಹಂಗಾಗಿ ಸುಧಾರಿಸ್ಕೊಂಡು ನನ್ಗೆ ಯಾವಾಗ ಆಗುತ್ತೆ ಅವಾಗ ಮಾಡ್ಕೊಳ್ತೀನಿ. ಯಾರಿಗೂ ಅಷ್ಟೇ ಹಿಂದಿಂದೆ ಮಾಡಕ್ಕಾಗಲ್ಲ. ಅದು ಈಗಿನ ಕಾಲದ್ದು ಫುಡ್ಗಳು ತಿಂದು ಯಾರು ಅಷ್ಟು ಶಕ್ತಿಯಾಗಿರಲ್ಲ. ಆಗಿನ ಕಾಲದವ್ರು ಸ್ವಲ್ಪ ಪರವಾಗಿಲ್ಲ, ಬೆಳಗ್ಗೆ ಒಂದ್ ಮುದ್ದೆ ತಿಂದ್ರೆ ಸಂಜೆ ಒಂದ್ ಮುದ್ದೆ ತಿಂತಾ ಇದ್ರು, ಆದ್ರೂ ಅಷ್ಟು ಶಕ್ತಿಯಾಗಿದ್ರು, ಗಟ್ಟಿ ಮುಟ್ಟಿಯಾಗಿದ್ರು. ಇಲ್ಲಿ ನಾವುಗಳೆಲ್ಲ ಇಷ್ಟೊಂದು ಅಂದ್ರೆ ಅವ್ರ ತರ ಗಟ್ಟಿ ಬರಲ್ಲ ಅಂತ ಅನ್ಕೊಳ್ತೀನಿ. ಹಂಗಾಗಿ ನಮ್ ಕೈಲಂತೂ ಆಗಲ್ಲ. ಸುಧಾರ್ಸ್ಕೊಂಡೇ ಕೆಲಸ ಮಾಡೋದು ನಾನು. ಆಲ್ರೆಡಿ ಪೂಜೆ ಮಾಡಿದೀನಿ ನಾನು. ಪೂಜೆ ಮಾಡಿದೆಲ್ಲ ಆದ್ಮೇಲೆ ಅಡುಗೆ ಮಾಡಬೇಕು. ನಮ್ಮನೇಲಿ ನಾನು ಬೆಳಗ್ಗೆನೆ ರೆಡಿ ಮಾಡಿಕೊಟ್ರೆ ನಮ್ಮ ಮನೆಯವ್ರು ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಾಂದ್ರೆ ನಾನು ಕೆಲಸ ಎಲ್ಲ ಮುಗಿಸಿ ಸಂಜೆ ಪೂಜೆ ಮಾಡ್ತೀನಿ. ಬೆಳಗ್ಗೆ ಆಗಿಲ್ಲ ಅಂತಂದ್ರೂ ಸಂಜೆ ಪೂಜೆ ಮಾಡ್ತೀನಿ. ಒಂದಿನ ನಮ್ಮ ಮನೆಯವ್ರು ಇರ್ತಾರೆ, ಒಂದಿನ ಇರಲ್ಲ. ಇಲ್ದಿದ್ದ ದಿನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಏನು ಮಾಡೋಕ್ಕಾಗಲ್ಲ, ನನ್ಗೆ ಯಾವಾಗ ಆಗುತ್ತೋ ಅವಾಗ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಅವ್ರು ಇದ್ದಾಗ ಮಾತ್ರ ಅವ್ರು ರೆಡಿ ಮಾಡ್ಕೊಟ್ರೆ ಅವ್ರು ಪೂಜೆ ಮಾಡ್ಕೊಳ್ತಾರೆ. ಹೂವು ಎಲ್ಲ ಇಟ್ಟು ಅಂದ್ರೆ ಕಸ ಗುಡಿಸೋದು, ನೆಲ ಒರೆಸೋದು, ಏನಾದ್ರು ಕ್ಲೀನಿಂಗ್ ಇದ್ರೆ ಮಾಡ್ಕೊಡ್ತೀನಿ ಅಷ್ಟೇನೆ. ಇನ್ನು ಆ ದೇವ್ರ ಮನೇಲೂ ಅಷ್ಟೇನೆ, ನನಗೆ ಸಮಾಧಾನ ಆಗ್ಬೇಕು, ಅಷ್ಟು ನೀಟಾಗಿ ಇದ್ರೇನೆ ನಾನು ಪೂಜೆ ಮಾಡೋದು. ಇಲ್ಲಾಂದ್ರೆ ಎಲ್ಲ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡೆ ನಾನು ಪೂಜೆ ಮಾಡೋದು. ಆದ್ರೂ ನಮ್ಮ ಮನೆಯವರು ಒಂದೊಂದ್ಸಲ ಎಣ್ಣೆ ಹಾಕಕ್ ಹೋಗಿ ಎಣ್ಣೆ ಎಲ್ಲ ಚೆಲ್ಬಿಡೋದು ಎಲ್ಲ ಮಾಡಿರ್ತಾರೆ. ಅವಾಗ ನನಗೆ ಕೋಪ ಬಂದು ಒಂದೊಂದ್ಸಲ ಬೈತಾ ಇರ್ತೀನಿ ನಮ್ಮ ಮನೆಯವ್ರನ್ನ, ಆ ತರ ಚೆಲ್ಬೇಡಿ ಮತ್ತೆ ಕ್ಲೀನ್ ಮಾಡಕ್ಕಾಗಲ್ಲ, ದೇವ್ರ ಸಾಮಾನು ಎಲ್ಲ ಕರಗಾಗುತ್ತೆ, ಚೆನ್ನಾಗಿರ್ಬೇಕು, ನೋಡೋಕ್ ಚೆನ್ನಾಗ್ ಕಾಣ್ಬೇಕು ದೇವ್ರ ಸಾಮಾನು. ಮತ್ತೆ ದೇವ್ರ ಮುಂದೆ ಪಾತ್ರೆಗಳು ಯಾವತ್ತೂ ಅಷ್ಟೇ ನೀಟಾಗಿ ಕಾಣಿಸ್ಬೇಕಂತೆ. ಒಂಚೂರು ಕಪ್ಪಾಗ್ಲಿ ಕಲೆ ಆಗ್ಲಿ ಏನು ಇರಬಾರ್ದಂತೆ ದೇವ್ರ ಸಾಮಾನುಗಳು. ಹಂಗಾಗಿ ಒಂದೊಂದ್ಸಲ ಹೇಳ್ತಾ ಇರ್ತೀನಿ ನಮ್ಮ ಮನೆಯವ್ರಿಗೆ, ಆದ್ರೂ ಅವ್ರು ಮಾಡಿದ್ನೇ ಮಾಡ್ತಾ ಇರ್ತಾರೆ. ಇನ್ನು ನಮ್ಮನೆಯವ್ರಿಗೆ ಹೇಳಿ ನಾನೇ ಸುಮ್ಮನಾಗ್ಬಿಟ್ಟಿದ್ದೀನಿ. ಅವ್ರು ಮಾಡಿದ್ನೇ ಮಾಡ್ತಾರಲ್ವಾ, ಹಂಗಾಗಿ ನಾನು ಎಷ್ಟು ಹೇಳಿದ್ರು ಅಷ್ಟೇನೆ ಅಂತ ಅನ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಚೆಲ್ಲಿದ್ರೆ ಕ್ಲೀನ್ ಮಾಡ್ಕೋಬೇಕಷ್ಟೇನೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇನೆ. ಇನ್ನು ನಾನೇನಾದರೂ ವಾಯ್ಸ್ ಓವರ್ ಕೊಡೋಕೆ ಕೂತ್ಕೊಂಡ್ರೆ ಇಲ್ಲಿ ಟೈಲ್ಸ್ ಹಾಕ್ತಾ ಇದ್ರಲ್ಲ, ಬರೀ ಅದೇ ಸೌಂಡ್ ಬರುತ್ತೆ. ನಿಜವಾಗ್ಲೂ ಎಷ್ಟು ವಿಡಿಯೋದಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಆಯ್ತೋ ಗೊತ್ತಿಲ್ಲ ನನಗೆ. ಆದರೂ ನಾನು ವಿಡಿಯೋ ಮಾಡೋದು ಬಿಟ್ಟಿಲ್ಲ, ನಿಲ್ಸಿಲ್ಲ. ಏನಾದರೂ ಮಾಡಿ ವಿಡಿಯೋ ಹಾಕ್ಲೇಬೇಕು ಅಂತ ಅನ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಅಡುಗೆ ಮಾಡೋಣ ಅಂತ ಅನ್ಕೊಂಡು ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ಅಂತ ಅನ್ಕೊಂಡು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸಿಂಕಲ್ಲಿ ಬೆಳಗ್ಗೆ ತಿಂಡಿ ತಿಂದಿರೋದು ಪಾತ್ರೆಗಳಿತ್ತು, ಅಂದ್ರೆ ಬರೀ ಪ್ಲೇಟ್ಗಳಷ್ಟೇನೆ. ಅದು ಫಸ್ಟ್ ಸಾಂಬಾರ್ಗೆ ಇಟ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋಣ. ಆ ಕಡೆ ಅದ್ರ ಪಾಡ್ಗೆ ಅದು ಸಾಂಬಾರ್ ಆಗ್ತಾ ಇರತ್ತೆ, ಈ ಕಡೆ ಬೇಕಾದ್ರೆ ಪಾತ್ರೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಬಹುದು ಅಂದ್ಬಿಟ್ಟು ಅದಕ್ಕೆ ಇವಾಗ ತರಕಾರಿ ಹೆಚ್ಚಿ ಫಸ್ಟ್ ಬೇಯೋದಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಲಾಸ್ಟ್ ಅಲ್ಲಿ ಪಾತ್ರೆ ತೊಳ್ಕೊಳ್ತೀನಿ. ಯಾಕಂತಂದ್ರೆ ಇನ್ನು ಸಾಂಬಾರ್ ಮಾಡ್ಬೇಕಾದ್ರೆ ಒಂದೊಂದು ಬೀಳ್ತಾ ಇರುತ್ತಲ್ವಾ, ಅದು ಇದು ಎರಡು ಸೇರಿ ತೊಳ್ಕೊಂಡ್ಬಿಡ್ಬೋದು. ಮತ್ತೆ ಅಲ್ಲೆಲ್ಲ ನೀರ್ ಸಿಡಿತಾ ಇರುತ್ತೆ, ನಾನು ಒರೆಸ್ತಾ ಇರ್ತೀನಿ. ಆಗ್ಲಾಗ್ಲ ಒರೆಸೋ ಅಭ್ಯಾಸ ಜಾಸ್ತಿ ಐತಿ ನನ್ಗೆ, ಹಂಗಾಗಿ ಸ್ವಲ್ಪ ನೀರ್ ಸಿಡಿದ್ರು ಒರೆಸ್ತಾನೆ ಇರ್ತೀನಿ. ಅದಕ್ಕೆ ಫಸ್ಟ್ ಸಾಂಬಾರ್ಗೆ ಇಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಆ ಕಡೆ ಪಾತ್ರೆ ಎಲ್ಲ ತೊಳ್ಕೊಂಡು ಈ ಕಡೆ ಸಜ್ಜೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅನ್ಕೊಂಡು ಈಗ ಒಂದೊಂದಾಗಿ ತರಕಾರಿನ ಹಚ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜ ಇತ್ತು, ಆ ಹಲಸಿನಕಾಯಿ ತಂದೆ 2 ವಾರ ಆಗಿತ್ತು. ಹಲಸಿನ ಬೀಜ ಎಲ್ಲ ಹಿಂಗಡಿಸಿಟ್ಟಿದ್ನಲ್ವಾ, ಅದು 2 ಟೈಮ್ 3 ಟೈಮ್ ಮಾಡ್ಕೊಂಡ್ ತಿಂದ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಹಲಸಿನ ಬೀಜದಲ್ಲಿ ಸಾಂಬಾರು ಮಾಡೋದ್ರಿಂದ ಎಷ್ಟು ಚೆನ್ನಾಗಾಗುತ್ತೆ ಸಾಂಬಾರು. ನನಗಂತೂ ತುಂಬಾ ಇಷ್ಟ ಹಲಸಿನ ಬೀಜದ ಸಾಂಬಾರು, ಹಂಗಾಗಿ ಅದನ್ನೇ ಹಾಕಿ ಇವಾಗ ಅದ್ರ ಜೊತೆಗೆ ಹೀರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ ಮತ್ತೆ ಬೀನ್ಸ್ ಎಲ್ಲ ಹಾಕಿ ಹುಳಿ ಸಾರು ಮಾಡ್ತಾ ಇರೋದು ಇವತ್ತು. ಅದರಲ್ಲೂ ತರಕಾರಿ ಸಾಂಬಾರು ಅಂತಂದ್ರೆ ನಮ್ಮ ಮನೆಯವ್ರಿಗೆ ಫೇವ್ರೇಟ್. ತರಕಾರಿ ಚೆನ್ನಾಗಿ ತಿಂತಾರೆ, ನಾವಂದ್ರೆ ಅಷ್ಟು
ಅಷ್ಟಕ್ಕಷ್ಟೇ. ನಾನು ಇದರಲ್ಲಿ ಹಲಸಿನ ಬೀಜ ಮತ್ತೆ ಹೀರೆಕಾಯಿ ಅಷ್ಟೇ ಇಷ್ಟಪಡೋದು, ಇನ್ನೇನು ತಿನ್ನಲ್ಲ. ನಾನು ಕೂಡ, ಮಕ್ಕಳು ತಿನ್ನಲ್ಲ, ನಮ್ಮನೆಯವರು ಚೆನ್ನಾಗಿ ತರಕಾರಿ ತಿಂತಾರೆ. ಇನ್ನು ಒಂದು ನಿನ್ನೆ ಮೊನ್ನೆ ನಡೆದಿರೋದೊಂದು ಘಟನೆ ಅಂದ್ರೆ ನ್ಯೂಸ್ ನೋಡಿದೆ. ನ್ಯೂಸ್ ಅಲ್ಲಿ ಕಾವೇರಿ ನದಿಯಲ್ಲಿ ಒಂದು 5 ಜನ ಕೊಚ್ಕೊಂಡು ಹೋಗಿರೋದು, ಅಂದ್ರೆ ಮುಳುಗಿ ಸತ್ತಿರೋದು. ಆ ವಿಡಿಯೋ ನೋಡ್ತಾ ಇದ್ರೇನೆ ತುಂಬಾ ಭಯ ಆಗುತ್ತೆ. ಗೊತ್ತಿದ್ದು ನೀರ್ ಹತ್ರ ಹೋಗ್ತಾರಲ್ಲ ಈ ಜನ, ಅವಳಿಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಯಾಕೆ ಬೇಕಿತ್ತು ಈ ಐರಾಣ ಭೈರಪ್ಪ ಅಂತ ಅನ್ಸುತ್ತೆ ಒಂದೊಂದ್ಸಲ. ಇನ್ನು ನನಗೆ ಆ ವಿಡಿಯೋ ನೋಡ್ದಾಗಿಂದ, ಅಂದ್ರೆ ಅವ್ರು 4 ಜನ ಏನ್ ಆಟ ಆಡ್ತಿದ್ದಾರೆ ನೀರಲ್ಲಿ, ಆ ವಿಡಿಯೋ ನೋಡ್ದಾಗಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿದ್ದದ್ದು ಮನುಷ್ಯರುಗಳು ಇದ್ದಕ್ಕಿದ್ದಂಗೆ ಮುಳುಗೋಗ್ಬಿಟ್ರು ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಸಿಕ್ಕಾಪಟ್ಟೆ ಜೀವ ಒಂದ್ಸಲ ದಡಕ್ ಅನ್ನುತ್ತೆ ನನಗೆ. ಅಷ್ಟು ಭಯ ಆಗುತ್ತೆ. ನೀರ್ ಕಂಡ್ರೆ ಭಯ ನನಗೆ, ಬೆಂಕಿ ಅಂದ್ರೆ ಭಯ, ಕರೆಂಟ್ ಅಂದ್ರೆ ಭಯ, ಗ್ಯಾಸ್ ಅಂದ್ರೆ ಭಯ. ಅದಕ್ಕೆ ಈ ತರ ವಿಚಾರಗಳಲ್ಲಿ ತುಂಬಾ ಭಯ ಅಂದ್ರೆ ಭಯ ಆಗುತ್ತೆ ನನಗೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಜನಗಳಿಗೆ ಇನ್ನೂ ಅರಿವಾಗಿಲ್ಲ. ಆಮೇಲೆ ಈ ನೀರುಗಳು ಬಂದಾಗ, ಮಳೆಗಾಲದಲ್ಲಿ ನೀರ್ ಜಾಸ್ತಿ ಇದ್ದಾಗ ಎಷ್ಟೊಂದ್ ಜನ ಕೊಚ್ಕೊಂಡು ಹೋಗ್ತಾನೆ ಇದಾರೆ. ಅಂದ್ರೆ ಸುಮಾರು ಕೇಸ್ಗಳು ಬರ್ತಾ ಇದೆ ಈ ತರದ್ದು. ಆ ನೀರಿಂದ ಸ್ವಲ್ಪ ದೂರ ಇರಿ, ಡ್ಯಾಮ್ ಗಳಿಂದ ದೂರ ಇರಿ, ಬೀಚ್ ಗಳಿಂದ ದೂರ ಇರಿ, ಎಷ್ಟು ಅನೌನ್ಸ್ಮೆಂಟ್ ಮಾಡಿದ್ರು ಈ ಜನಗಳು ಮಾಡಿದ್ನೇ ಮಾಡ್ತಾರೆ. ಈಗ ಅವ್ರೇನೋ ಹೋಗೋರು ಹೋಗ್ತಾರೆ, ಪಾಪ ಅವ್ರನ್ನ ನಂಬ್ಕೊಂಡು ಎಷ್ಟು ಜೀವಗಳು ಬದುಕಿರುತ್ತೆ ಅಲ್ವಾ. ಅವ್ರ ಹಸ್ಬೆಂಡ್ ಆಗ್ಲಿ, ಮಕ್ಕಳಾಗ್ಲಿ, ಎಷ್ಟೊಂದು ಜೀವಗಳು ಅವ್ರನ್ನೇ ನಂಬ್ಕೊಂಡು ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ, ಎಷ್ಟೊತ್ತಿಗೆ ಮನೆಗೆ ಬರ್ತಾರೋ ಅಂತ ಅನ್ಬಿಟ್ಟು. ಇವ್ರು ಈ ತರ ಆಗಿ ಮನೆಗೆ ಹೋಗ್ತಾರೆ ಅಂತಂದ್ರೆ ಆ ದೃಶ್ಯನ ನೋಡಕ್ ತಾನೇ ಸಾಧ್ಯನಾ? ಅವ್ರ ಮನೆ ಪರಿಸ್ಥಿತಿಗಳನ್ನ ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ನಿಜವಾಗ್ಲೂ ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ ಒಂದೊಂದ್ಸಲ. ಎಷ್ಟು ಜನ ಹೆಂಗೆಲ್ಲ ಸಾಯ್ತಾ ಇದಾರೆ ನೋಡಿ, ಈಗ ಇದ್ದವ್ರ ಬಳಿಗೆ ಇಲ್ಲ. ಇನ್ನು ನನಗೆ ಹೇಳ್ಬೇಕು ಅಂದ್ರೆ ಈ ತರದಕ್ಕೆಲ್ಲ ಕೇಳಿದಾಗ ಸಿಕ್ಕಾಪಟ್ಟೆ ಭಯ ಬೀಳ್ತೀನಿ. ರಾತ್ರಿ ಎಲ್ಲ ಅದೇ ಕನ್ಸಲ್ ಬರುತ್ತೆ, ಬೆಳಗ್ಗೆ ಇದ್ರು ಅದೇ. ನಾನು ಏನೇ ಒಂದು ಕೆಲಸ ಮಾಡಕ್ ಹೋದ್ರು ಬರೀ ಅವ್ರದೇ ಯೋಚನೆ, ನೆನಪು. ಅವ್ರು ಯಾರೋ ದೂರದವರು, ಸಂಬಂಧಿಕರಲ್ಲ ಏನೋ ಅಲ್ಲ, ಸಂಬಂಧಿಕರಾಗ್ಲಿ, ಮನೆಯವರಾಗ್ಲಿ, ಇನ್ನೊಬ್ರಾಗ್ಲಿ, ಯಾರಾದ್ರೂನು ಅಷ್ಟೇನೇನೆ. ಎಲ್ಲರಿಗೂ ಒಬ್ಬ ಮನುಷ್ಯ ಅಂತ ಅಂದ್ಮೇಲೆ ಒಂದು ಬೆಲೆ ಇದ್ದೇ ಇರುತ್ತೆ ಮನುಷ್ಯನಿಗೆ. ಆದ್ರೂನು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಎಷ್ಟು ನೋವಾಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಏನೇ ಒಂದ್ ಕೆಲಸ ಮಾಡಕ್ ಹೋಗ್ಲಿ, ಮಲ್ಕೊಳಕ್ ಹೋಗ್ಲಿ, ಏನೇ ಒಂದ್ ಮಾಡಕ್ ಹೋಗು, ಊಟ ಮಾಡಕ್ ಹೋಗ್ಲಿ, ನೆನಪು ಬರ್ತಾನೆ ಇರುತ್ತೆ ಈ ತರದ್ದು. ನೆನ್ನೆ ಇದ್ದವ್ರು ಇವತ್ತಿಲ್ವಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ನೀರಲ್ಲಿ, ಇವಾಗ ಇಲ್ವಲ್ಲ ಅವರು ಅನ್ನೋ ತರ. ನನಗೆ ನಮ್ಮೂರೇ ಯಾರೋ ಒಬ್ರು ಈ ತರ, ನಮ್ಮಲ್ಲೇ ಯಾರೋ ಒಬ್ರು ಈ ತರ ಆಗಿದ್ದಾರೆ ಅಂತ ನನ್ಗನ್ಸ್ಬಿಡುತ್ತೆ. ಹಂಗಾಗಿ ನಾನು ಸಿಕ್ಕಾಪಟ್ಟೆ ಕೊರಗ್ತೀನಿ. ಯಾರೇ ಆದ್ರೂ ಪರವಾಗಿಲ್ಲ, ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಜನಗಳ ವಿಚಾರದಲ್ಲಾಗಿರ್ಬೋದು, ಯಾರೇ ಆದ್ರೂ ಪರವಾಗಿಲ್ಲ. ಇನ್ನೂ ಒಂದ್ ವೇಳೆ ಮೋಸ, ಕರ್ಮ, ದರೋಡೆ ಇಂಥದೆಲ್ಲ ಮಾಡಿರ್ತಾರಲ್ವಾ, ಅವ್ರನ್ನ ಕಂಡ್ರೆ ನನ್ಗೇನು ಅನ್ಸಲ್ಲ. ಅವ್ರು ಹೆಂಗಾದ್ರೂ ಹೋಗ್ಕೊಂಡ್ಲಿ, ಹೆಂಗಾದ್ರೂ ಸತ್ಕೊಂಡ್ಲಿ, ಕೊಚ್ಕೊಳನ ಹೋಗ್ಲಿ, ಹಂಗೇನ ಇರ್ಲಿ, ಅದೆಲ್ಲ ನನ್ಗೆ ನೆನ್ಸ್ಕೊಂಡ್ರೆ ಬೇಜಾರೇ ಆಗಲ್ಲ. ಇನ್ನು ಸುಮ್ನೆ ಇದ್ದಿದ್ ಜನಗಳು, ಸಂಸಾರ ಕಟ್ಕೊಂಡಿರೋರು, ಚೆನ್ನಾಗಿದ್ದೋರು, ಫಂಕ್ಷನ್ಗೆ ಅಂತ ಹೋದವರು ವಾಪಸ್ ಮನೆಗ್ ಬಂದಿಲ್ಲ ಅಂದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಅಳುನು ಬರುತ್ತೆ. ನಮ್ ಕಾವ್ಯನ್ ಸ್ಕೂಲಲ್ಲಿ ಒಂದ್ಸಲ ಟ್ರಿಪ್ ಹಾಕಿದ್ರು, ಅಂದ್ರೆ 10th ಅಲ್ಲಿ, ಈ 2 ವರ್ಷಕ್ಕೆ ಹಿಂದೆ. ಅಲ್ಲಿ ಟ್ರಿಪ್ ಹಾಕಿದಾಗ ನನಗೆ ಅದೇ ಭಯ, ನೀರ್ ಹತ್ರ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ, ಮತ್ತೆ ನೀರ್ ಹತ್ರ ಆಟ ಆಡಕ್ಕೆ ಎಲ್ಲಿ ಬಿಟ್ಬಿಡ್ತಾರೋ. ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಕೊರಗಿದೀನಿ. ಕಳಿಸ್ಬಿಟ್ಟು ಯಪ್ಪ ಹೆಂಗೋ ಜವಾಬ್ದಾರಿ ತಗೊಂಡು ಹೋಗಿದ್ದಾರೆ, ಕರ್ಕೊಂಡ್ ಬರ್ತಾರೆ ಬಿಡು ಅಂತ ಒಂದೊಂದ್ಸಲ ಸಮಾಧಾನ ಮಾಡ್ಕೊಳ್ತೀನಿ. ಆದ್ರೂ ಒಂದೊಂದ್ಸಲ ನೀರೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಹೆಂಗ್ ನೋಡ್ಕೊಳ್ತಾರೋ ಏನೋ, ಏನ್ ಕಥೆನೋ ಅಂತ ಅನ್ಕೊಂಡು ಒಂದೊಂದ್ಸಲ ಕೊರಗೋದು. ಆಮೇಲೆ ದಿನಕ್ಕೊಂದ್ಸಲನಾದ್ರೂ ಫೋನ್ ಮಾಡ್ತಿದ್ದೆ. ಇಲ್ಲ ನಾನ್ ಮಾಡಿಲ್ಲ ಅಂದ್ರು ಅವಳು ಮಾಡ್ಬಿಡೋಳು. ಮಾತಾಡ್ದಿರಾ ನನ್ಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಆದ್ರೂ ಸುಸ್ತಾಗ್ಬಿಟ್ಟಿದ್ಲು. ನಮ್ ಕಾವ್ಯ ಟ್ರಿಪ್ ಹೋಗ್ಬಿಟ್ಟು ಬಂದು ಚೆನ್ನಾಗಿ ಕುಣಿದು ಮೆರೆದು ಓಡಾಡಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಖುಷಿಯಾಗೆ ಬಂದ್ಲು. ಆದ್ರೂ ಸುಸ್ತಾಗಿದ್ಲು ಸ್ವಲ್ಪ. ಇನ್ನು ಕಾವ್ಯನ್ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಪ್ರಿನ್ಸಿಪಲ್ ಆಗ್ಲಿ, ಮತ್ತೆ ಹೆಡ್ ಮೇಡಮ್ ಆಗ್ಲಿ, ಯಾವುದೇ ಒಂದು ಟೀಚರ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಕೇರ್ ತಗೊಂಡು ಅವ್ರ ಮಕ್ಕಳ ತರ ಜವಾಬ್ದಾರಿ ತಗೊಂಡು, ಏನೇ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಆಗದಂಗೆ ಸೇಫ್ ಆಗಿ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಬಂದ್ರಲ್ವಾ, ನಿಜವಾಗ್ಲೂ ಅದಕ್ಕೊಂದು ಹ್ಯಾಂಡ್ಸ್ ಆಫ್ ಇಡಲೇಬೇಕು. ಅವಳು ನರ್ಸರಿಯಿಂದ 10th ವರೆಗೂ ಅದೇ ಸ್ಕೂಲಲ್ಲೇ ಓದಿದ್ದು. ಆದ್ರೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು ಆ ಸ್ಕೂಲು. ಹಂಗೇನೆ ಮಾತಾಡ್ಕೊಂಡು ಸಾಂಬಾರು ಕೂಡ ಆಯ್ತು. ನಮ್ಮ ಮನೆಯವರು ಕೂಡ ಬಂದ್ರು, ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ಇದಾಗಿತ್ತು ವಿತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.